ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೆಕ್ಟಿಪ್ ಚಾನಲ್. ನಾನು ನಿಮ್ಮ ಸಾಗರ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಪ್ಯೂಟರ್ ಕೋಡಿಂಗ್ ಆ್ಯಂಡ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ ಲಾಸ್ಟ್ ವಿಡಿಯೋ ಐ ಎಕ್ಸ್ಪ್ಲೇನ್ಡ್ ಸಮ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್, ಅಂದರೆ ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳುತ್ತೆ, ಸೊ ಅದರಲ್ಲಿ ಯಾವ್ಯಾವ ಥರ ಲ್ಯಾಂಗ್ವೇಜಸ್ಸು ನಾವು ಇನ್ಪುಟ್ ಮಾಡ್ತೀವಿ ಅಂತ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೆ. ಅದೇ ರೀತಿಯಾಗಿ ಲಾಸ್ಟಲ್ಲಿ ನಾನು ಹೈ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಲೋ ಲೆವೆಲ್ ಲ್ಯಾಂಗ್ವೇಜ್ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋ ಆ ಒಂದು ಟಾಪಿಕ್ ಬಗ್ಗೆ ಆಗಿರುತ್ತೆ. Okay, let us discuss about what is coding. So first of all, in computer alli we are going to discuss about what is coding. Okay, coding andre enu anta discuss madana. So coding is the process of writing instructions for a computer using programming language to perform specific task. For example, assume here I am having one computer. Okay, ಇಲ್ಲಿ ಒಂದು ಕಂಪ್ಯೂಟರ್ ಇದೆ ಅಂತ ಅನ್ಕೊಳ್ರಿ. ಸೊ ಇದು ಯಾವುದೇ ಥರ ವರ್ಕ್ ಅಥವಾ ಸ್ಪೆಸಿಫಿಕ್ ಟಾಸ್ಕ್ನ ಪರ್ಫಾರ್ಮ್ ಮಾಡಬೇಕು ಅಂತ ಅಂದರೆ ನಾವೇನು ಮಾಡಬೇಕು, ಅದಕ್ಕೆ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕು. ಇನ್ಸ್ಟ್ರಕ್ಷನ್ಸ್ ಮೀನ್ಸ್ ದ ಪ್ರೋಗ್ರಾಮ್ಸ್. ಓಕೆ, ಈ ಇನ್ಸ್ಟ್ರಕ್ಷನ್ಸ್ಗೆ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಈ ಇನ್ಸ್ಟ್ರಕ್ಷನ್ಸ್ನ ನಾವು ಯಾವ ಥರ ಕೊಡ್ತೀವಿ ಮೀನ್ಸ್ ಈ ಡೂಯಿಂಗ್ ಸಮ್ ಸ್ಪೆಸಿಫಿಕ್ ಟಾಸ್ಕ್. ನಾವೀಗ ಯಾರಿಗಾದ್ರೂ ಕೆಲಸ ಮಾಡಿ ಅಂತ ಹೇಳಿದಾಗ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ, ಈ ಥರ ಮಾಡು ಆ ಥರ ಮಾಡು ಅಂತ. ಸೊ ಅದೇ ಥರ ಕಂಪ್ಯೂಟರ್ಗೆ ಫಾರ್ ಪರ್ಫಾರ್ಮಿಂಗ್ ಸಮ್ ಸ್ಪೆಸಿಫಿಕ್ ಟಾಸ್ಕ್, ಅದಕ್ಕೆ ನಾವೇನು ಮಾಡಬೇಕು, ಇನ್ಸ್ಟ್ರಕ್ಷನ್ಸ್ನ ಫೀಡ್ ಮಾಡಬೇಕು, ಅಂದರೆ ಇನ್ಪುಟ್ ಆಗಿ ಕೊಡಬೇಕು. ಆ ಇನ್ಸ್ಟ್ರಕ್ಷನ್ಸ್ನ ಯಾವುದ್ರ ಮುಖಾಂತರ ಕೊಡ್ತೀವಿ ಅಂತ ಅಂದರೆ ಯೂಸಿಂಗ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅಂದರೆ ಸಮ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಇದ್ದಾವೆ. ಅದು ಬಂದ್ಬಿಟ್ಟು ಪೈಥಾನು, ಸಿ++, ಜಾವಾ ಸ್ಕ್ರಿಪ್ಟ್. ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟರ್ಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅಂದರೆ ಇನ್ಸ್ಟ್ರಕ್ಷನ್ಸ್ನ ಇನ್ಪುಟ್ ಮಾಡ್ತೀವಿ. ಸೊ ಫಾರ್ ಪರ್ಫಾರ್ಮಿಂಗ್ ಸಮ್ ಸ್ಪೆಸಿಫಿಕ್ ಟಾಸ್ಕ್. ಓಕೆ, ನೆಕ್ಸ್ಟ್ ಅಂತ ಬಂದರೆ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಎ ಕಮ್ಯುನಿಕೇಟ್ ವಿತ್ ಕಂಪ್ಯೂಟರ್. ಇಟ್ ಈಸ್ ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ಕಂಪ್ಯೂಟರ್. ನಾವು ಈಗ ಅಸ್ಯೂಮ್ ಇಯರ್ ಒನ್ ಪರ್ಸನ್ ಇದ್ದಾನೆ. ಓಕೆ, ಇಲ್ಲಿ ನಾನಿದ್ದೀನಿ. ವೆನ್ ಐ ಆಮ್ ಗೋಯಿಂಗ್ ಟು communicate with each other we are going to use what, Kannada, English or any languages to communicate, to share some ideas. ಏನು ನಾವು ಶೇರ್ ಮಾಡ್ತೀವಿ ಥ್ರೂ ಕಮ್ಯುನಿಕೇಷನ್ಸ್. ಈ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತೀವಿ. ಬಟ್ ಇಲ್ಲಿ ಕಂಪ್ಯೂಟರ್ ಅಂತ ಬಂದಾಗ ಈ ಕಂಪ್ಯೂಟರ್ಗೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಮೀನ್ಸ್ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಈ ಕಂಪ್ಯೂಟರ್ಗೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅಂತ ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಓಕೆ, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ನಾವು ಇನ್ಸ್ಟ್ರಕ್ಷನ್ಸ್ನ ಕಂಪ್ಯೂಟರ್ಗೆ ಕೊಡ್ತೀವಿ. ಫಾರ್ ವಾಟ್? ಕಮ್ಯುನಿಕೇಷನ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಈಸ್ ಡನ್ ಬೈ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಅದರಲ್ಲಿ 2 ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದ್ದಾವೆ. ಸೊ ಇನ್ ದಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬಂದರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ವಾಟ್ ಈಸ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಆ್ಯಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಂದರೆ ಇಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಲೋ ಲೆವೆಲ್ ಲ್ಯಾಂಗ್ವೇಜ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಲ್ಯಾಂಗ್ವೇಜಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ದಟ್ ಈಸ್ ವೆರಿ ಕ್ಲೋಸ್ ಟು ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಹ್ಯೂಮನ್ ಅಂಡರ್ಸ್ಟ್ಯಾಂಡ್. ಇಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇನ್ ಲೋ ಲೆವೆಲ್ ಲ್ಯಾಂಗ್ವೇಜಸಲ್ಲಿ ದೀಸ್ ಲ್ಯಾಂಗ್ವೇಜಸ್ ಆರ್ ಕ್ಲೋಸ್ ಟು ದ ಮಷಿನ್ ಲ್ಯಾಂಗ್ವೇಜ್. ಮಷಿನ್ ಲ್ಯಾಂಗ್ವೇಜ್ಗೆ ಕ್ಲೋಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಈ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬಂದರೆ ಯಾವುದೇ ಕನ್ನಡ ಅಥವಾ ಇಂಗ್ಲೀಷ್ ಅಥವಾ ಯಾವುದೋ ಬೇರೆ ಲ್ಯಾಂಗ್ವೇಜ್ ಆಗಿರೋದಿಲ್ಲ. ಮೀನ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ದೀಸ್ ಲ್ಯಾಂಗ್ವೇಜಸ್ ಆರ್ ಕ್ಲೋಸ್ ಟು ದ ಮಷಿನ್ ಲ್ಯಾಂಗ್ವೇಜ್. ಓಕೆ, ಆ್ಯಂಡ್ ಫಾಸ್ಟ್ ಎಕ್ಸಿಕ್ಯೂಷನ್ ಅಂತ ಅಂದರೆ ಈ ನಾವೇನಾದರೂ ಅದಕ್ಕೆ ಇನ್ಪುಟ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ 0101 ಈ ಥರ ಇನ್ಪುಟ್ ಕೊಟ್ಟರೆ ಎಕ್ಸಿಕ್ಯೂಷನ್ನು ಕೂಡ ಫಾಸ್ಟ್ ಆಗುತ್ತೆ. ಬಿಕಾಸ್ ದೀಸ್ ಲೋ ಲೆವೆಲ್ ಲ್ಯಾಂಗ್ವೇಜಸ್ಸು ಏನಪ್ಪ ಅಂತ ಅಂದರೆ ಡಿಫಿಕಲ್ಟ್ ಟು ಲರ್ನ್ ಆ್ಯಂಡ್ ರೈಟ್. ಫಾರ್ ಹೂಮ್? ಫಾರ್ ನಮಗೆ ಡಿಫಿಕಲ್ಟ್ ಟು ಲರ್ನ್ ಆ್ಯಂಡ್ ರೈಟ್ ಅಂತ ಅಂದರೆ these are the machine languages. So these are the low level languages. So ಇವು ಕೂಡ machine dependent. ಅಂದರೆ machine dependent means these are directly dependent to the machine. These are directly understood by the machines. ಸೊ ನಮಗೆ ಅರ್ಥ ಆಗೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಡಿಫಿಕಲ್ಟ್ ಟು ಲರ್ನ್ ಆ್ಯಂಡ್ ರೈಟ್ ಅಂತ ಕರಿತಾ ಇದ್ದೀವಿ ಇಲ್ಲಿ. ಆ್ಯಂಡ್ ದೀಸ್ ಆರ್ ಫಾಸ್ಟ್ ಎಕ್ಸಿಕ್ಯೂಷನ್ ಎದಕ್ಕೆ ಫಾಸ್ಟ್ ಆಗುತ್ತೆ? ಬಿಕಾಸ್ ದೀಸ್ ಕೋಡ್ಸ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು closest to the machine languages. So and requires detailed knowledge of computer hardware. ಸೊ ಏನಕ್ಕೆ ಕಂಪ್ಯೂಟರ್ ನಾಲೆಡ್ಜ್ ಬೇಕು ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕಮ್ ಟು ದ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಅಂತ ಬಂದರೆ ನೀವಿಲ್ಲಿ ಟೈಪ್ಸ್ ಆಫ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬಂದರೆ ಒನ್ ಈಸ್ ಮಷಿನ್ ಲ್ಯಾಂಗ್ವೇಜು,
ಸೊ ಈ ಮಷಿನ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ಜೀರೋಸ್ ಆ್ಯಂಡ್ ಒನ್ಸ್ ಡೈರೆಕ್ಟ್ಲಿ. ಅಂದರೆ ಇನ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಬೈನರಿ ಲ್ಯಾಂಗ್ವೇಜ್ ಇಸ್ ದ ಲ್ಯಾಂಗ್ವೇಜ್ ಆಫ್ ದಿ ಕಂಪ್ಯೂಟರ್. ಯಾವುದೇ ಕನ್ನಡ ಮತ್ತು ಹಿಂದಿ ಯಾವುದೇ ಲ್ಯಾಂಗ್ವೇಜ್ ಅಲ್ಲ, ಅದ್ರದ್ದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಬೈನರಿ ಮೀನ್ಸ್ 0 1 0 1 ಇಲ್ಲಿದೆಯಲ್ಲ ಎಕ್ಸಾಂಪಲ್ಲು, ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್. ಇದನ್ನೇ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಮಷೀನಿಗೆ ಇನ್ ದ ಫಾರ್ಮ್ ಆಫ್ ಪ್ರೋಗ್ರಾಮಿಂಗ್ ಅಂದರೆ ಇನ್ಸ್ಟ್ರಕ್ಷನ್ಸ್ನ ಫೀಡ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಕಂಪ್ಯೂಟರ್ ಆರ್ ಸಿ ಪಿ ಯು ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಈ ಲ್ಯಾಂಗ್ವೇಜ್ನ, ಬಿಕಾಸ್ ಇಟ್ ಈಸ್ ನಾಟ್ ಎ ಹ್ಯೂಮನ್ ಲ್ಯಾಂಗ್ವೇಜ್. ಹ್ಯೂಮನ್ ಲ್ಯಾಂಗ್ವೇಜ್ ಅಂದರೆ ನಾನು ನೀನು ಮಾತಾಡೋ ಲ್ಯಾಂಗ್ವೇಜ್ ಅಲ್ಲ. ಸೊ ಕಂಪ್ಯೂಟರ್ಗೆ ಯಾವ ಲ್ಯಾಂಗ್ವೇಜ್ ಬೇಕು, ಬೈನರಿ ಲ್ಯಾಂಗ್ವೇಜ್ ಅಲ್ಲ, ಅದೇ ಲ್ಯಾಂಗ್ವೇಜಸ್ಸಲ್ಲಿ ನಾವು ಏನು ಮಾಡ್ತೀವಿ, ಪ್ರೋಗ್ರಾಮ್ನ ಬರಿತೀವಿ. ಅದಕ್ಕೆ ಮಷಿನ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಸೊ ಇಲ್ಲಿ ಟ್ರಾನ್ಸ್ಲೇಟರ್ ನೋ ರಿಕ್ವೈರ್ಡ್ ಅಂತ ಇದೆ. ವಾಟ್ ಈಸ್ ಟ್ರಾನ್ಸ್ಲೇಟರ್? ಟ್ರಾನ್ಸ್ಲೇಟರ್ ಅಂತ ಅಂದರೆ ಇಲ್ಲಿ ಮಷಿನ್ ಇದೆ ಅಂತ ಅಂದ್ಕೊಳ್ರಿ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಪ್ರೋಗ್ರಾಮ್ ಬರೆದು ಕಂಪ್ಯೂಟರ್ಗೆ ಫೀಡ್ ಮಾಡ್ತಾ ಇದ್ದೀನಿ. ಓಕೆ, ಈ ಕಂಪ್ಯೂಟರ್ಗೆ ಫೀಡ್ ಮಾಡಿದಾಗ ನನ್ನ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್, ಬಟ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಬೈನರಿ ಲ್ಯಾಂಗ್ವೇಜ್. ಸೊ ಇಂಗ್ಲೀಷಿಂದ ಬೈನರಿಗೆ ಏನು ಕನ್ವರ್ಟ್ ಮಾಡುತ್ತಲ್ಲ, ಅದಕ್ಕೆ ಟ್ರಾನ್ಸ್ಲೇಟರ್ ಅಂತ ಕರೀತಾರೆ. ಓಕೆ, ಇಲ್ಲಿ ಈ ಒಂದು ಮಷಿನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಡೈರೆಕ್ಟ್ಲಿ ಮಷಿನ್ ಡಿಪೆಂಡೆಂಟ್ ಆಗಿರೋದ್ರಿಂದ, ಅಂದರೆ ಜೀರೋಸ್ ಒನ್ಸ್ ಅಂತ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಲೇಟರ್ ಬೇಕಾಗೋದಿಲ್ಲ. ಓಕೆ, ಸೊ ಅದಕ್ಕೆ ನೋ ಟ್ರಾನ್ಸ್ಲೇಟರ್ ರಿಕ್ವೈರ್ಡ್ ಅಂತ ಇದೆ. ಆ್ಯಂಡ್ ಅಡ್ವಾಂಟೇಜಸ್ ಅಂತ ಅಂದರೆ, ಬಿಕಾಸ್ ದೀಸ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಮಷಿನ್ ಲ್ಯಾಂಗ್ವೇಜ್, ಎಕ್ಸಿಕ್ಯೂಷನ್ ಏನಾಗುತ್ತೆ, ಸ್ಪೀಡ್ ಆಗುತ್ತೆ. ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ. ಆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ, ಬೇರೆಯವ್ರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಸೊ ಅಲ್ಲಿ ಇನ್ನೊಬ್ಬ ಮೀಡಿಯೇಟರ್ ಏನು ಮಾಡ್ತಾನೆ, ಅವನು ನನ್ನ ಲ್ಯಾಂಗ್ವೇಜ್ನ ಅವನಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ನ. ಬಟ್ ಇಲ್ಲಿ ಆ ಥರ ಅಲ್ಲ, ಡೈರೆಕ್ಟ್ಲಿ ಮಷಿನ್ಗೆ ಅರ್ಥ ಆಗೋಂಥ ಲ್ಯಾಂಗ್ವೇಜ್ನ ತೊಗೊಂಡು ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ. ಸೊ ನೋ ಟ್ರಾನ್ಸ್ಲೇಟರ್ ನೀಡೆಡ್. ಡಿಸ್ಅಡ್ವಾಂಟೇಜ್ ಅಂತ ಬಂದರೆ, ಡಿಫಿಕಲ್ಟ್ ಟು ಡಿಬಗ್. ವಾಟ್ ಈಸ್ ಡಿಬಗ್? ಡಿಬಗ್ ಅನ್ನೋದು ಇದ್ರ ಬಗ್ಗೆ ಒಂದು ಕ್ಲಾಸೇ ಮಾಡ್ಬೋದು. ಡಿಬಗ್ ಈಸ್ ನಥಿಂಗ್ ಬಟ್, ಸೊ ಯಾವಾಗಾದರೂ ನಾನೀಗ ಕೋಡಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ, ಫಾರ್ ಎಕ್ಸಾಂಪಲ್ 0 1 0 1 0. ಸೊ ಇಲ್ಲಿ ಯಾವುದಾದ್ರೂ ಒಂದು ಬಿಟ್ 1 0 ಮಿಸ್ ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ವೇರ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ರೈಸ್. ಸೊ ಅದಕ್ಕೆ ನಾವು ಡಿಬಗ್ಗಿಂಗ್ ಅಂತ ಕರಿತೀವಿ, ಡಿಫಿಕಲ್ಟ್ ಟು ಡಿಬಗ್. ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ರಿಸಾಲ್ವಿಂಗಿಗೆ ಡಿಬಗ್ಗಿಂಗ್ ಅಂತ ಕರಿತೀವಿ. ಬಗ್ ಅಂತ ಅಂದರೆ ಇನ್ಸೆಕ್ಟ್ ಇದ್ದಂಗೆ. ಇದರಲ್ಲಿ ಏನಾದರೂ ನಮಗೆ ಇನ್ಸೆಕ್ಟ್ಸ್ ಕಂಡ್ರೆ, ಇನ್ಸೆಕ್ಟ್ಸ್ ಮೀನ್ಸ್ ಈ ಊಟದಲ್ಲಿ ಹೆಂಗೆ ಇನ್ಸೆಕ್ಟ್ಸ್ ಬರ್ತವೆ, ಆವಾಗ ಊಟ ಎಲ್ಲ ಕೆಡುತ್ತಲ್ಲ, ಅದೇ ಥರ ಪ್ರೋಗ್ರಾಮಲ್ಲಿ ಬಗ್ಸ್ ಬಂದರೆ, ಮೀನ್ಸ್ ಏನಾದರೂ ಎರರ್ಸ್ ಬಂದರೆ, ಬಗ್ಸ್ನ ನಾವು ಎರರ್ಸ್ ಅಂತಲೂ ಕರಿತೀವಿ. ಬಂದರೆ ಅದನ್ನು ರಿಮೂವ್ ಮಾಡೋದು ವೆರಿ ಡಿಫಿಕಲ್ಟ್. ಯಾವುದರಲ್ಲಿ? ಇನ್ ದಿಸ್ ಮಷಿನ್ ಲ್ಯಾಂಗ್ವೇಜಸಲ್ಲಿ. ಸೊ ಆ್ಯಂಡ್ ಆಲ್ಸೋ ಹಾರ್ಡ್ ಟು ರಿಮೆಂಬರ್ ಬೈನರಿ ಕೋಡ್ಸ್. ಸೊ ಹಾರ್ಡ್ ಟು ರಿಮೆಂಬರ್ ಬೈನರಿ ಕೋಡ್ಸ್ ಅಂತ ಅಂದರೆ, ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ದ ಬೈನರಿ ಕೋಡ್ಸ್, ಜೀರೋಸ್ ಆ್ಯಂಡ್ ಒನ್ಸ್. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹಿಯರ್. ಓಕೆ, ಸೊ ಇಲ್ಲಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ, a = 65, ದ ವ್ಯಾಲ್ಯೂ ಆಫ್ ದಿಸ್ a ಈಸ್ 1 0 0 0 0 0 1. ಸೊ ಇದು ವ್ಯಾಲ್ಯೂ ಆಫ್ a ಆಗಿರೋದ್ರಿಂದ ಒಂದು ಲೆಟರ್ನ ಬೈನರಿ ನಂಬರ್ನ ನಮ್ಗೆ ನೆನಪಿಡೋದಕ್ಕಾಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ನೆನಪಿಡಬೇಕು ಅಂತ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಹಾರ್ಡ್ ಟು ರಿಮೆಂಬರ್ ಆಲ್ ದ ಬೈನರಿ ಕೋಡ್ಸ್. ಓಕೆ, ನೆಕ್ಸ್ಟ್ ಅಂತ ಬಂದರೆ ಇನ್ನೊಂದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಅದು ಅಸೆಂಬ್ಲಿ ಲ್ಯಾಂಗ್ವೇಜ್. ವಾಟ್ ಈಸ್ ಅಸೆಂಬ್ಲಿ ಲ್ಯಾಂಗ್ವೇಜ್? ಸೊ ಇದು ಕಂಪೇರ್ ಟು ದ ಮಷಿನ್ ಲ್ಯಾಂಗ್ವೇಜ್ ಸ್ವಲ್ಪ ಈಸಿಯರ್ ಲ್ಯಾಂಗ್ವೇಜ್ ಹ್ಯೂಮನಿಗೆ, ನಮಗೆ. ಯಾವ ಥರ ಅಂತ ಅಂದರೆ, ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ನ್ಯೂಮೋನಿಕ್ಸ್ ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಅದನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಲೈಕ್ ಆಸ್ ಎ ಇಂಗ್ಲೀಷ್ ಟೆಕ್ಸ್ಟ್. ಫಾರ್ ಎಕ್ಸಾಂಪಲ್ ಇಲ್ಲಿದ್ದೇವೆ MOV ADD ಆ್ಯಡ್ ಸಬ್ಸ್ಟ್ರಾಕ್ಷನ್ ಮಾಡಲಿಕ್ಕೆ SUB, ಈ ಥರ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಮಾಡ್ತೀವಿ, ಅಂದರೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ ಫಾರ್ ಪರ್ಫಾರ್ಮಿಂಗ್ ಸಮ್ ಸ್ಪೆಸಿಫಿಕ್ ಟಾಸ್ಕ್. ಸೊ ಇಲ್ಲಿ ಕೂಡ ಏನಾಗುತ್ತೆ ಅಂತ ಅಂದರೆ, ಇಟ್ ಈಸ್ ಈಸಿಯರ್ ದೆನ್ ಮಷಿನ್ ಲ್ಯಾಂಗ್ವೇಜ್, ಬಿಕಾಸ್ ದೀಸ್ ಆರ್ ನಾಟ್ ಎ ಬೈನರಿ ಲ್ಯಾಂಗ್ವೇಜ್, ದೀಸ್ ಆರ್ ಸಿಂಪಲ್ ಇಂಗ್ಲೀಷ್ ಟೆಕ್ಸ್ಟ್ ಥರ ಇರುತ್ತೆ, ಅದಕ್ಕೆ ನಾವು ನ್ಯೂಮಾನಿಕ್ಸ್ ಅಂತ ಕರಿತೀವಿ. ಬಟ್ ಇಟ್ ರಿಕ್ವೈರ್ಸ್ ಅಸೆಂಬಲರ್. ಅಸೆಂಬಲರ್ ಅಂದರೆ ನಾನು ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಅಸೆಂಬ್ಲಿ ಲ್ಯಾಂಗ್ವೇಜ್ನ ನಾನು ಯೂಸ್ ಮಾಡಿಕೊಂಡು ಕಂಪ್ಯೂಟರ್ಗೆ ಏನಾದರೂ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟರೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳೋದಿಲ್ಲ. ಏನಕ್ಕೆ ಅಂತ ಅಂದರೆ ಇಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಬೈನರಿ. ಸೊ ಅವಾಗ ನಮಗೆ ಇನ್ ಬಿಟ್ವೀನ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಮತ್ತು ಕಂಪ್ಯೂಟರ್ ಮಧ್ಯೆ ನಮಗೇನು ಬೇಕು, ಒಂದು ಟ್ರಾನ್ಸ್ಲೇಟರ್ ಬೇಕು. ಆ ಟ್ರಾನ್ಸ್ಲೇಟರ್ಗೆ ಅಸೆಂಬಲರ್ ಅಂತ ಕರೀತಾರೆ, ಇಲ್ಲಿರ್ಬೋದು. ಓಕೆ, ವಿಚ್ ಟ್ರಾನ್ಸ್ಲೇಟ್ ದ ಅಸೆಂಬ್ಲಿ ಲ್ಯಾಂಗ್ವೇಜ್ ಟು ಮಷಿನ್ ಲ್ಯಾಂಗ್ವೇಜ್.
ಮಷಿನ್ಗೆ ಅರ್ಥ ಆಗೋ ಥರ ಅಸೆಂಬ್ಲಿ ಲ್ಯಾಂಗ್ವೇಜ್ನ ಕನ್ವರ್ಟ್ ಮಾಡೋ ಒಂದು ಮೀಡಿಯೇಟರ್ ಇದ್ದಂಗೆ ಇದು. ಇದಕ್ಕೆ ಅಸೆಂಬ್ಲರ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ದಿಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಅಂದರೆ ಈಸಿಯರ್ ದೆನ್ ಮಷಿನ್ ಲ್ಯಾಂಗ್ವೇಜ್, ಬಿಕಾಸ್ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಸಿಂಪಲ್ ಇಂಗ್ಲಿಷ್ ಟೆಕ್ಸ್ಟ್. ಅದಕ್ಕೆ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ಈಸಿಯರ್ ಟು ಡಿಬಗ್, ಅಫ್ಕೋರ್ಸ್ ಇಲ್ಲಿ ಯಾವುದೇ ರೀತಿಯ ಜೀರೋಸ್ ಅಂಡ್ ಒನ್ಸ್ ಇರೋದಿಲ್ಲ. ಡೈರೆಕ್ಟ್ಲಿ ಈಗ SUB ಅಲ್ಲಿ ಬಿ ಅಥವಾ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು ಅಂತ ಅಂದರೆ ವಿ ಕ್ಯಾನ್ ಐಡೆಂಟಿಫೈ ಇಟ್ ಈಸಿಲಿ. ಸೊ ಅದಕ್ಕೆ ನಾವು ಈಸಿ ಟು ಡಿಬಗ್ಗಿಂಗ್ ಅಂತ ಕರಿತೀವಿ. ಅಂದರೆ ಫಿಕ್ಸ್ ಮಾಡಲಿಕ್ಕೆ ಏನಾದರೂ ಮಿಸ್ಟೇಕ್ಸ್ ಆದರೆ ಎರರ್ನ ಫಿಕ್ಸ್ ಮಾಡೋದಕ್ಕೆ ಡಿಬಗ್ಗಿಂಗ್ ಅಂತ ಕರೀತಾರೆ. ಡಿಸ್ಅಡ್ವಾಂಟೇಜು, ಮಷಿನ್ ಡಿಪೆಂಡೆಂಟ್. ಇಟ್ ಈಸ್ ಆಲ್ಸೋ ಮಷಿನ್ ಡಿಪೆಂಡೆಂಟ್. ಸೊ ಮಷಿನ್ ಡಿಪೆಂಡೆಂಟ್ ಅಂದರೆ ಇಟ್ ನೀಡ್ಸ್ ಟ್ರಾನ್ಸ್ಲೇಟರ್, ರಿಕ್ವೈರ್ಸ್ ಅಸೆಂಬ್ಲರ್. ಅಸೆಂಬ್ಲರ್ ಅಂತ ಅಂದರೆ ಸೊ ಇಲ್ಲಿ ಈಗ ಇಲ್ಲಿ ಹೇಳಿದ್ನಲ್ಲ ನಾನು, ಅಸೆಂಬ್ಲಿ ಲ್ಯಾಂಗ್ವೇಜಿಂದ ಮಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಬೇಕಂದ್ರೆ ನಮಗೊಂದು ಟ್ರಾನ್ಸ್ಲೇಟರ್ ಬೇಕು, ಅದೇ ಅಸೆಂಬ್ಲರ್. ಸೊ ಇಟ್ ಈಸ್ ಆಲ್ಸೋ ಡಿಪೆಂಡೆಂಟ್ ಟು ದ ಮಷಿನ್. ಓಕೆ, ನೆಕ್ಸ್ಟ್ ಕಮ್ ಟು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಇದೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿರೋ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್. ಏನಿದೆ ಹೈ ಲೆವೆಲ್ ಲ್ಯಾಂಗ್ವೇಜು? ಸೊ ನಾವು ಇಷ್ಟೊತ್ತು ಯಾವುದರಲ್ಲಿ ಕೋಡಿಂಗ್ ಬರೆದ್ವಿ? ಬೈನರಿ ಲ್ಯಾಂಗ್ವೇಜ್ ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜಸಲ್ಲಿ ಬರೆದ್ವಿ. ಸೊ ಇದು ಜನ್ರೇಷನ್ ವೈಸು ಡೆವಲಪ್ ಆಕೊಂತ ಬಂತು. ಇನ್ ಫಸ್ಟ್ ಜನ್ರೇಷನ್ ವಿ ಆರ್ ಗೋಯಿಂಗ್ ಟು ಯೂಸ್ ಬೈನರಿ ಲ್ಯಾಂಗ್ವೇಜ್. ಇನ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಅಸೆಂಬ್ಲಿ ಲ್ಯಾಂಗ್ವೇಜ್. ನೌ ಪ್ರೆಸೆಂಟ್ಲಿ ವಿ ಆರ್ ಯೂಸಿಂಗ್ high level language. What is this high level language? So in this high level language, the programming language that is easy for humans to read, write and understand. So means here we are going to use what? English like words and mathematical symbols. So ಈ ಥರ ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ನಾವು ಪೈಥಾನಲ್ಲಿ, ಸಿಯಲ್ಲಿ, C++ ಅಲ್ಲಿ, ಜಾವಾ ಮತ್ತು ಜಾವಾ ಸ್ಕ್ರಿಪ್ಟನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಡೈರೆಕ್ಟ್ಲಿ ದ ಅಸೆಂಬ್ಲಿ ಲ್ಯಾಂಗ್ವೇಜ್, ಸಾರಿ ಇಂಗ್ಲೀಷ್ ಲ್ಯಾಂಗ್ವೇಜ್. ಅಂದರೆ ಫಾರ್ ಎಕ್ಸಾಂಪಲ್ ಎಂಟರ್ ಯುವರ್ ನಂಬರ್ ಆರ್ ಎಂಟರ್ ಎನಿ ನಂಬರ್. ಸೊ ಈ ಥರ ವರ್ಡ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಬೈ ದ ಹ್ಯೂಮನ್, ಬಟ್ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಇಲ್ಲಿ ಕೂಡ ನಮಗೇನು ಬೇಕು? ಟ್ರಾನ್ಸ್ಲೇಟರ್ ಬೇಕು. ಸೊ ಅದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಅಂದರೆ, ಹಿಯರ್ ಯು ಸಿ ದ ಹೈ ಲೆವೆಲ್ ಲ್ಯಾಂಗ್ವೇಜ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಇವಾಗ ತಾನೇ ಹೇಳಿದೆ ನಾನು, ಹೈ ಲೆವೆಲ್ ಲ್ಯಾಂಗ್ವೇಜ್ ಈಸ್ ಈಸಿ ಟು ಲರ್ನ್ ಬಿಕಾಸ್ ಇಂಗ್ಲೀಷ್ ಲೈಕ್ ಸಿಂಟ್ಯಾಕ್ಸ್ ಇರುತ್ತೆ. ಸಿಂಟ್ಯಾಕ್ಸ್ ಅಂದರೆ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿ ಹ್ಯಾವ್ ಟು ಫಾಲೋ ಫಾರ್ ರೈಟಿಂಗ್ ಪ್ರೋಗ್ರಾಮ್ಸ್. ಸೊ ಅವು ಈಸಿಯಾಗಿರ್ತವೆ. ಯಾವ ಥರ ಇರ್ತವೆ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಷಿನ್ ಇಂಡಿಪೆಂಡೆಂಟ್. ಮಷಿನ್ ಇಂಡಿಪೆಂಡೆಂಟ್ ಮೀನ್ಸ್ ದೀಸ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ದ ಮಷಿನ್ಸ್. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಈಸಿಲಿ, ವಿ ಕ್ಯಾನ್ ರೈಟ್ ಇನ್ ಸಿಂಪಲ್ ಇಂಗ್ಲೀಷ್ ವರ್ಡ್. ಓಕೆ, ಆ್ಯಂಡ್ ನೋ ನೀಡ್ ಟು ರೈಟ್ ಇನ್ ಎನಿ ಬೈನರಿ ಲ್ಯಾಂಗ್ವೇಜಸಲ್ಲಿ ನಾವು ಸಿಂಪಲ್ ಆಗಿ ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡ್ಕೊಂಡು ಬರಿತೀವಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಈಸಿ ಟು ಡಿಬಗ್ಗಿಂಗ್. ಏನಾದರೂ ಎರರ್ಸ್ ಬಂದರೆ, ನಮಗೆ ಏನಾದರೂ ಪ್ರಾಬ್ಲಮ್ಸ್ ಬಂದರೆ, ಏನಾದರೂ ಬಗ್ಸ್ ಬಂದರೆ ಅದನ್ನು ನಾವು ಈಸಿಯಾಗಿ ರಿಸಾಲ್ವ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಈಸ್ ಈಸಿ ಟು ಮೇಂಟೆನೆನ್ಸ್ ಆ್ಯಂಡ್ ರಿಕ್ವೈರ್ಸ್ ಎ ಟ್ರಾನ್ಸ್ಲೇಟರ್. ಸೊ ಟ್ರಾನ್ಸ್ಲೇಟರ್ ಅಂತ ಬೇಕೇ ಬೇಕಿಲ್ಲ ಕಂಪಲ್ಸರಿ. ಯಾಕಂದರೆ ಇಂಗ್ಲೀಷ್ ಲ್ಯಾಂಗ್ವೇಜು, ಕನ್ನಡ ಲ್ಯಾಂಗ್ವೇಜು, ಸೊ ಪ್ರತಿಯೊಂದು ಲ್ಯಾಂಗ್ವೇಜು ಕಂಪ್ಯೂಟರ್ಗೆ ಬರೋದಿಲ್ಲ. ಅದನ್ನು ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಲಿಕ್ಕೆ ನಮಗೊಂದು ಟ್ರಾನ್ಸ್ಲೇಟರ್ ಬೇಕು. ಆ ಟ್ರಾನ್ಸ್ಲೇಟರ್ ಯಾವುದಪ್ಪ ಈ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜಸಲ್ಲಿ ಯೂಸ್ ಮಾಡೋದು ಅಂತ ಅಂದರೆ ಈ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರಾನ್ಸ್ಲೇಟರ್ ಕನ್ವರ್ಟ್ಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಇಂಟು ಮಷಿನ್ ಲ್ಯಾಂಗ್ವೇಜ್. ಸೊ ಅದರಲ್ಲಿ ಫಸ್ಟ್ ಒನ್ ಈಸ್ ಕಂಪೈಲರು ಮತ್ತು ಇಂಟರ್ಪ್ರೇಟರು, ಲಾಸ್ಟ್ ಒನ್ ಅಸೆಂಬ್ಲರ್ ಅಂತ ಇದೆ. ಇಲ್ಲಿ ಕಂಪೈಲರ್ ಅಂತ ಬಂದರೆ ಫಸ್ಟು ನೋಟ್ ಡೌನ್, ಇಂಟರ್ಪ್ರೇಟರು ಪೈಥಾನಲ್ಲಿರುತ್ತೆ. ಸೊ ಪೈಥಾನ್ ಈಸ್ ಹ್ಯಾವಿಂಗ್ ಇಂಟರ್ಪ್ರೇಟರ್. ಪೈಥಾನ್ ಹ್ಯಾಸ್ ಇಂಟರ್ಪ್ರೇಟರ್ ಟು ಟ್ರಾನ್ಸ್ಲೇಟ್ ದಿ ಲ್ಯಾಂಗ್ವೇಜ್. ಈ C ಮತ್ತು C++ ಮತ್ತು ಜಾವಾದಲ್ಲಿ ನಮಗೆ ಕಂಪೈಲರ್ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇನ್ ಅಸೆಂಬ್ಲಿ ಲ್ಯಾಂಗ್ವೇಜಸಲ್ಲಿ ಅಸೆಂಬ್ಲರ್ ಸಿಗುತ್ತೆ. ವಾಟ್ ಈಸ್ ದಿಸ್ ಇಂಟರ್ಪ್ರೇಟರು ಮತ್ತು ವಾಟ್ ಈಸ್ ದಿಸ್ ಕಂಪೈಲರು? ಈ ಇಂಟರ್ಪ್ರೇಟರು ಮತ್ತು ಕಂಪೈಲರ್ಗೆ ಏನು ಡಿಫ್ರೆನ್ಸು? ಸೊ ನಾವೇನು ಕೋಡಿಂಗ್ ಬರಿತಿದ್ದೀವಲ್ಲ, ಆ ಕೋಡ್ಸ್ಗೆ ನಾವು ಸೋರ್ಸ್ ಕೋಡ್ ಅಂತ ಕರಿತೀವಿ. ಓಕೆ, ಸೋರ್ಸ್ ಕೋಡ್ ಅಂತ ಕರಿತೀವಿ. ಇದನ್ನು ಇಂಟರ್ಪ್ರೇಟರ್ ಏನು ಮಾಡುತ್ತೆ? ಕನ್ವರ್ಟ್ ಟು ದ ಆಬ್ಜೆಕ್ಟ್ ಕೋಡ್. ಆಬ್ಜೆಕ್ಟ್ ಅಂದರೆ ಇದು ಮಷಿನ್ ಕೋಡ್ ಅಂತ ಕರೀತಾರೆ. ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೋಬೋದು. ಅದನ್ನು ಇಂಟರ್ಪ್ರೇಟರ್ ಏನು ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ. ಸೊ ಆ್ಯಸ್ ಎ ಆಬ್ಜೆಕ್ಟ್ ಕೋಡ್ ಆಗಿ. ಅದಕ್ಕೆ ನಾವು ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾವ ಥರ ಕನ್ವರ್ಟ್ ಮಾಡುತ್ತೆ ಅನ್ನೋದು ಇಲ್ಲಿ ಡಿಫ್ರೆನ್ಸು ಇಂಟರ್ಪ್ರೇಟರ್ಗೆ ಮತ್ತು ಕಂಪೈಲರ್ಗೆ.
ಇಂಟರ್ಪ್ರಿಟರ್ ಯಾವ ಥರ ಕನ್ವರ್ಟ್ ಮಾಡುತ್ತೆ ಅಂತ ಅಂದರೆ, ಈ ಫಾರ್ ಎಕ್ಸಾಂಪಲ್ ನಾನು ಸ್ಟೇಟ್ಮೆಂಟ್ಸ್ನ ಬರೆದಿರ್ತೀನಿ, ಸ್ಟೇಟ್ಮೆಂಟ್ಸ್ ಅಂದರೆ ಪ್ರೋಗ್ರಾಮ್ಸ್ನ ಬರೆದಿರ್ತೀನಿ ಅಂತ ಅಂದ್ಕೊಳ್ರಿ. ಈ ಇಂಟರ್ಪ್ರಿಟರು ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡುತ್ತೆ, ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಬಟ್ ಇಲ್ಲಿ ಕಂಪೈಲರ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ 3 ಲೈನ್ಸ್ ಇದಾವೆ ಅಂತ ಅಂದ್ಕೊಳ್ರಿ, ಇನ್ ಒನ್ ಗೋ ಆಲ್ 3 ಲೈನ್ಸ್ ಆರ್ ಗೋಯಿಂಗ್ ಟು ಬಿ ಟ್ರಾನ್ಸ್ಲೇಟೆಡ್. ಅರ್ಥ ಆಯ್ತಾ? ಸೊ ಇಂಟರ್ಪ್ರಿಟರ್ಗೆ ಮೀನಿಂಗ್ ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಈ ಲೈನಲ್ಲಿ ಏನಾದರೂ ಎರರ್ ಬಂದರೆ, ಬಗ್ಸ್ ಬಂದರೆ, ಸೊ ಇಟ್ ಈಸ್ ಈಸಿ ಟು ರಿಸಾಲ್ವ್. ಬಟ್ ಇಲ್ಲಿ ಕಂಪೈಲರ್ದು ಸ್ವಲ್ಪ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಇಟ್ ಕಂಪೈಲ್ಸ್ ಮೀನ್ಸ್ ಕಂಬೈನ್ ಆಗಿ ಎಲ್ಲ ಲೈನ್ಸ್ನು ಎಕ್ಸಿಕ್ಯೂಟ್ ಮಾಡಿ ಅದೇನು ಟ್ರಾನ್ಸ್ಲೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಡಿಸ್ಪ್ಲೇ ಆಲ್ ದ ಎರರ್ಸ್, ಯಾವ ಲೈನಲ್ಲಿ ಎರರ್ಸ್ ಬಂದಿರುತ್ತೋ ಪ್ರತಿಯೊಂದನ್ನು ನಮಗೆ ಡಿಸ್ಪ್ಲೇ ಮಾಡುತ್ತೆ. ಅವಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾವ್ಯಾವ ಲೈನಲ್ಲಿದೆ, ಏನು ಎರರ್ ಇದೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ. ಬಟ್ ಇಂಟರ್ಪ್ರಿಟರ್ ಅಂತ ಬಂದಾಗ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ, ಬಿಕಾಸ್ ಇಟ್ ಈಸ್ ಲೈನ್ ಬೈ ಲೈನ್ ಏನು ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಪ್ರಿಟರ್ ಆ್ಯಂಡ್ ಕಂಪೈಲರ್. ಸೊ ಬೋತ್ ದ ಫಂಕ್ಷನ್ ಇಸ್ ಸೇಮ್, ಟ್ರಾನ್ಸ್ಲೇಟಿಂಗ್ ದ ಹ್ಯೂಮನ್ ಲ್ಯಾಂಗ್ವೇಜ್ ಟು ಮಷಿನ್ ಲ್ಯಾಂಗ್ವೇಜ್. ಸೊ ಅಸೆಂಬ್ಲಿ ಅಥವಾ ಅಸೆಂಬ್ಲರ್ ಅಂತ ಬಂದಾಗ, ಈ ಅಸೆಂಬ್ಲರ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಅಸೆಂಬ್ಲಿ ಲ್ಯಾಂಗ್ವೇಜಸ್ಸಲ್ಲಿ ಏನಾದರೂ ನಾವು ಕೋಡಿಂಗ್ ಬರೆದಾಗ, ಪ್ರೋಗ್ರಾಮ್ ಬರೆದಾಗ, ಇನ್ಸ್ಟ್ರಕ್ಷನ್ಸ್ನ ಬರೆದಾಗ ಕಂಪ್ಯೂಟರ್ಗೆ ಅರ್ಥ ಆಗೋ ಹಾಗೆ ಕನ್ವರ್ಟ್ ಮಾಡುತ್ತಲ್ಲ, ನ್ಯೂಮೋನಿಕ್ಸ್ ಲ್ಯಾಂಗ್ವೇಜ್ ಟು ಮಷಿನ್ ಲ್ಯಾಂಗ್ವೇಜ್, ಅದಕ್ಕೆ ನಾವು ಅಸೆಂಬ್ಲರ್ ಅಂತ ಕರಿತೀವಿ. ಇಷ್ಟು ವಾಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್, ವಾಟ್ ಈಸ್ ದ ಕೋಡಿಂಗ್ ಅಂದರೆ ಏನು, ಹೈ ಲೆವೆಲ್ ಅಂದರೆ ಏನು, ಲೋ ಲೆವೆಲ್ ಅಂದರೆ ಏನು ಅಂತ ಅರ್ಥ. ಸೊ ಈ ಪೈಥಾನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರಬೇಕು. ಪೈಥಾನ್ನ ನಾವು ಈಸಿಯಾಗಿ ಕೋಡಿಂಗ್ ಬರೀಲಿಕ್ಕೆ, ಅಂದರೆ ಇನ್ಸ್ಟ್ರಕ್ಷನ್ಸ್ನ ಕಂಪ್ಯೂಟರ್ಗೆ ಕೊಡಲಿಕ್ಕೆ. ಈ ಮಷಿನ್ ಲ್ಯಾಂಗ್ವೇಜ್ ಇತ್ತು ಅಂತ ಅಂದರೆ ನಮಗೆ ಕಷ್ಟ ಆಗ್ತಾಯಿತ್ತು, ಅದನ್ನೆಲ್ಲ ನಾವು ಕಲಿಬೇಕಾಗಿತ್ತು. ಮತ್ತು ಮಷಿನ್ ಲ್ಯಾಂಗ್ವೇಜ್ ಅಂತ ಬಂದಾಗ ಸ್ಟ್ಯಾಂಡರ್ಡ್ ನಾಲೆಡ್ಜ್ ಬೇಕು, ಅಂದರೆ ಅದರಲ್ಲಿ ಸ್ಟ್ರಾಂಗ್ ನಾಲೆಡ್ಜ್ ಇರಬೇಕು ಬೈನರಿ ಕೋಡಿಂಗಲ್ಲಿ. ಸೊ ಎಲ್ಲಾದರೂ ಮಿಸ್ಟೇಕ್ಸ್ ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಬಗ್. ಅದೇ ನಾವು ಈ ಪೈಥಾನ್ ಅಂತ ಒಂದು ಸಿಂಪಲ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಅಥವಾ ಇನ್ಸ್ಟ್ರಕ್ಷನ್ಸ್ನ ಕಂಪ್ಯೂಟರ್ಗೆ ಕೊಟ್ಟರೆ ಇಟ್ ಈಸ್ ಇನ್ ಎ ಸಿಂಪಲ್ ಇಂಗ್ಲೀಷ್ ಟೆಕ್ಸ್ಟ್ ಅಲ್ಲ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಈಸಿಯಾಗಿ ಕಲಿಬೋದು. ಮತ್ತು ಕಂಪ್ಯೂಟರು ಇದನ್ನು ಇಂಟರ್ಪ್ರಿಟರ್ ಮತ್ತು ಕಂಪೈಲರ್ ಸಹಾಯದಿಂದ ಟ್ರಾನ್ಸ್ಲೇಟ್ ಮಾಡಿಕೊಂಡು ತನಗೆ ಹೆಂಗೆ ಬೇಕೋ ಹಂಗೆ ಲ್ಯಾಂಗ್ವೇಜಸ್ಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಮೀನ್ಸ್ ಇಂಟರ್ಪ್ರಿಟರ್ ಮತ್ತು ಕಂಪೈಲರು ಇವೆರಡೂ ಕೂಡ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತ ಕರೀತಾರೆ. ಓಕೆ, ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ what is Python, what are the modes we are going to use to start the Python. Okay, thanks for watching.